ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ತಗೊಳ್ಳಿ ಅತ್ತೆ, ಸ್ವಲ್ಪ ಜ್ಯೂಸ್ ಕುಡೀರಿ ಅಂತಾಳೆ ಮೀನಾ. ನನಗೇನು ಬೇಡ ಮೀನಾ, ಅಮ್ಮ ಹುಷಾರಾಗೋವರೆಗೂ ನನಗೇನು ಬೇಡ ಅಂತಾರೆ ಗಿರಿಜಾ ಹಠ ಮಾಡಬೇಡ ಕುಡಿ ಅಂತಾರೆ ನಂದನ್. ತಗೊಳ್ಳಿ ಅತ್ತೆ ಅಂತ ಮೀನಾ ಜ್ಯೂಸ್ ಕೊಡ್ತಾರೆ. ಆಗ ಗಿರಿಜಾ ಅದನ್ನು ತಗೊಂಡು ಟಿಪ್ಪಾಯಿ ಮೇಲಿಟ್ಟು ನನಗೇನು ಬೇಡ ಅಂತ ಹೇಳಿದ್ನಲ್ಲ ಅಂತಾರೆ. ಆಗ ಸುಂದ್ರ ಬಂದು ಅಕ್ಕ ಅಂತಾನೆ. ಸುಂದ್ರ, ಅಮ್ಮ ಹೇಗಿದ್ದಾರೋ, ಅಮ್ಮಂಗೆ ಏನಾಗಿದೆಯೋ ಅಂತಾರೆ ಗಿರಿಜಾ. ಏಯ್ ಸುಂದ್ರ, ಫೋನ್ ಮಾಡಿದರೆ ನೀನು ಯಾಕೋ ತೆಗಿಲಿಲ್ಲ, ನಾವೆಲ್ಲರೂ ಎಷ್ಟು ಗಾಬರಿಯಾಗಿದ್ವಿ ಅಂತಾರೆ ನಂದನ್. ದಯವಿಟ್ಟು ಎಲ್ಲರೂ ಸಮಾಧಾನ ಮಾಡ್ಕೊಳ್ಳಿ, ಅಮ್ಮನ ಜೀವಕ್ಕೇನು ಅಪಾಯ ಇಲ್ಲ. ಈಗ ಅವರಿಗೆ ಪ್ರಜ್ಞೆ ಬಂದಿದೆ, ಆದರೆ 2 ದಿನ ಆಸ್ಪತ್ರೆಯಲ್ಲಿ ಇರಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ. ಅದೇನೋ ಅಬ್ಸರ್ವೇಷನಲ್ಲಿ ಇರಬೇಕು ಅಂತ ಹೇಳಿದರು. ಅಮ್ಮಂಗೆ ಆಗಿರೋದು ಪ್ಯಾನಿಕ್ ಅಟ್ಯಾಕ್ ಅಂತ ಹೇಳಿದರು. ಮನೆಯಲ್ಲಿ ಅಣ್ಣಂದರು ಜೋರಾಗಿ ಗಲಾಟೆ ಮಾಡೋದು ನೋಡಿಬಿಟ್ಟು ಅಮ್ಮ ಗಾಬರಿನಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾರೆ ಅಂತಾನೆ ಸುಂದ್ರ. ಮತ್ತೆ ಎದೆ ಹಿಡ್ಕೊಂಡು ಬಿದ್ದೋದ್ರು ಅಂತ ಯಾರು ಹೇಳಿದ್ರಲ್ಲೋ ಅಂತಾರೆ ಗಿರಿಜಾ. ಅದೇ ಅಕ್ಕ, ಗಾಬರಿನಲ್ಲಿ ಎದೆ ಹಿಡ್ಕೊಂಡು ಬಿದ್ದಿದ್ದಾರೆ. ಈಗೇನು ತೊಂದರೆ ಇಲ್ಲ, ನೀನೇನು ಗಾಬರಿ ಆಗಬೇಡ. 2 ದಿನ ರೆಸ್ಟ್ ಮಾಡಿದರೆ ಎಲ್ಲ ಸರಿ ಹೋಗುತ್ತೆ ಅಂತ ಡಾಕ್ಟರ್ ಹೇಳಿದ್ರಕ್ಕ ಅಂತಾನೆ ಸುಂದ್ರ. ಅಬ್ಬಾ, ದೇವ್ರ ದೊಡ್ಡವನು ಅಂತಾರೆ ಗಿರಿಜಾ. ಈಗ ಸಮಾಧಾನ ಆಯ್ತಾ? ತಗೋ ಜ್ಯೂಸ್ ಕುಡಿ ಅಂತಾರೆ ನಂದನ್. ಬೇಡ ರೀ ಅಂತಾರೆ ಗಿರಿಜಾ ಆವಾಗಿಂದ ಅಳ್ತಿದ್ಯಾ, ತ್ರಾಣ ಬೇಕಲ್ವಾ, ಕುಡಿ. ಮೀನಾ, ಅಮೂಲ್ಯಂಗೂ ಒಂದು ಜ್ಯೂಸ್ ತಂದು ಕೊಡು ಅಂತಾರೆ ನಂದನ್. ಸರಿ ಮಾವ ಅಂತ ಮೀನಾ ಹೋಗ್ತಾಳೆ. ಈಚೆ ಅಮೂಲ್ಯ ರೂಮಲ್ಲಿ ಮೊಬೈಲ್ನಲ್ಲಿ ಅಜ್ಜಿ ಜೊತೆ ಇರೋ ಫೋಟೋನ ನೋಡಿಕೊಂಡು ಅಳ್ತಾ ಕೂತಿರ್ತಾಳೆ. ಅಜ್ಜಿ ಅಂತಾಳೆ. ಆಗ ವಲ್ಲಭ ಬಂದು ಕೂತ್ಕೊಂಡು, ಕರಿಬೇಕು, ಅಳ್ಬೇಡ, ಸಮಾಧಾನ ಮಾಡ್ಕೋ, ಅಜ್ಜಿಗೇನು ಆಗಲ್ಲ, ಆದಷ್ಟು ಬೇಗ ಹುಷಾರಾಗ್ತಾರೆ ಅಂತಾನೆ ವಲ್ಲಭ. ಅಜ್ಜಿಗೆ ನಾನಂದರೆ ಎಷ್ಟು ಇಷ್ಟ ಗೊತ್ತಾ, ನನ್ನ ಎಷ್ಟು ಮುದ್ದು ಮಾಡ್ತಿದ್ರು. ನಾನು ಆ ಮನೇಲಿರುವಾಗ ಪ್ರತಿಯೊಂದಕ್ಕೂ ಸಪೋರ್ಟ್ ಮಾಡ್ತಿದ್ರು. ಅವರಿಗೆ ಹುಷಾರಿಲ್ಲ ಅಂದಾಗಿಂದ ಅವರನ್ನು ನೋಡೋಕ್ಕಾಗ್ತಿಲ್ಲ ಅಂತ ಎಷ್ಟು ಹರ್ಟ್ ಆಗ್ತಿದೆ ಗೊತ್ತಾ ನನಗೆ ಅಂತಾಳೆ ಅಮೂಲ್ಯ. ಅಜ್ಜಿನ ನೋಡಬೇಕು ಅಂತ ತುಂಬ ಅನ್ನಿಸ್ತಿದ್ಯಾ ಅಂತಾನೆ ವಲ್ಲಭ. ಒಂದೇ ಒಂದು ಸಲ ಅವರನ್ನು ನೋಡಿ ತುಂಬ ಮಾತಾಡಿಸ್ಬೇಕು ಅನ್ನಿಸ್ತಿದೆ, ಆದರೆ ಏನು ಮಾಡೋದು, ಅದು ಆಗಲ್ವಲ್ಲ ಅಂತಾಳೆ ಅಮೂಲ್ಯ. ನಾಳೆ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀವಿ, ಅಜ್ಜಿನ ನೋಡ್ತಿದ್ದೀವಿ ಅಂತಾನೆ ವಲ್ಲಭ. ಏನೋ ಮಾತಾಡ್ತಿದ್ಯಾ, ಇದೆಲ್ಲ ಹೇಗೆ ಸಾಧ್ಯ ಅಂತಾಳೆ ಅಮೂಲ್ಯ. ನನ್ನ ಡಿಕ್ಷನರಿನಲ್ಲಿ ಇಂಪಾಸಿಬಲ್ ಅನ್ನೋ ಪದನೇ ಇಲ್ಲ. ನೀನು ಮೆಂಟಲಿ ಫಿಕ್ಸ್ ಆಗಿಬಿಡು, ನಿನ್ನನ್ನು ಅಮ್ಮನ ಇಬ್ಬರೂ ಅಜ್ಜಿನ ನೋಡೋಕ್ಕೆ ನಾನು ಕರ್ಕೊಂಡು ಹೋಗ್ತೀನಿ ಅಂತಾನೆ ವಲ್ಲಭ. ಬೇಡ ಕಾಡು ಪಾಪ, ನನ್ನ ಆಸೆ ನಾನು ಈಡೇರಿಸೋಕೆ ಹೋಗಿ ನೀನು ಪ್ರಾಬ್ಲಮಲ್ಲಿ ಸಿಕ್ಕಾಕೊಳ್ಬೇಡ, ಅದು ನನಗೆ ಇಷ್ಟನೂ ಆಗಲ್ಲ. ಅಜ್ಜಿ ಹುಷಾರಾದರೆ ಸಾಕು, ನಾವಲ್ಲಿಗೆ ಹೋದರೆ ಅಪ್ಪ ಚಿಕ್ಕಪ್ಪ ಸುಮ್ಮನೆ ಇರಲ್ಲ, ಕೂಗಾಡ್ತಾರೆ. ಈ ವಿಷಯ ಮಾವಂಗೆ ಗೊತ್ತಾಗುತ್ತೆ, ಆವಾಗ ದೊಡ್ಡ ರಾದ್ಧಾಂತನೇ ಆಗುತ್ತೆ ಕಣೋ, ಅದೆಲ್ಲ ಬೇಡವೇ ಬೇಡ. ಮಾವ ಹೇಳಿದಾರಲ್ವಾ ಹಾಸ್ಪಿಟಲ್ಗೆ ಹೋಗೋದು ಬೇಡ ಅಂತ ಅಂತಾಳೆ ಅಮೂಲ್ಯ. ಹೌದು ಹೇಳಿದರು, ಸಿಚುವೇಶನ್ ಹೀಗಿದೆಯಲ್ಲ, ಏನು ಮಾಡೋಕ್ಕಾಗುತ್ತೆ. ಅಷ್ಟಕ್ಕೂ ಹಾಸ್ಪಿಟಲ್ನಲ್ಲಿರೋದು ಯಾರು ಹೇಳು, ನನ್ನ ಅಮ್ಮನಮ್ಮ, ಅಜ್ಜಿ ಹಾಸ್ಪಿಟಲ್ನಲ್ಲಿರಬೇಕಾದ್ರೆ ಅಮ್ಮನ ಜ್ಞಾನ ಎಲ್ಲ ಅಲ್ಲೇ ಇರುತ್ತೆ, ಅವ್ರು ಇಲ್ಲಿರೋಕ್ಕಾಗಲ್ಲ. ಅಷ್ಟಕ್ಕೂ ಅವ್ರು ನಿನ್ನ ಮಾತ್ರ ಅಜ್ಜಿ ಅಲ್ಲ, ನನಗೂ ಅಜ್ಜಿನೇ. ಏನು ಡಿಫ್ರೆನ್ಸು ಅಂದರೆ ನಿನಗೆ ಅವ್ರ ಜೊತೆ ಸ್ವಲ್ಪ ಅಟ್ಯಾಚ್ಮೆಂಟ್ ಜಾಸ್ತಿ ಇತ್ತು ಅಷ್ಟೇ. ಹೇಗಿದ್ದರೂ ಅವರನ್ನು ನೋಡಿಲ್ಲ ಅಂದರೆ ನಿನಗೂ ಸಮಾಧಾನ ಆಗಲ್ಲ. ಈ ಟೈಮಲ್ಲಿ ದ್ವೇಷ ಅನ್ನೋ ಬೇಲಿನ ಹಾರದೇ ಇದ್ದರೆ ಹೇಗೆ? ಅದೇನು ಬೇಕಿದ್ರೂ ಆಗಲಿ, ತಲೆ ಕೆಡಿಸ್ಕೋಬೇಡ. ನಾಳೆ ನಾನು ನೀನು ಅಮ್ಮ ಅಜ್ಜಿನ ನೋಡೋಕ್ಕೆ ಹೋಗ್ತಿದ್ದೀವಿ. ನಾನು ಹೇಗೆ ಕರ್ಕೊಂಡು ಹೋಗ್ತೀನಿ, ಆಮೇಲೆ ಅದರಿಂದ ಏನೇನು ಪ್ರಾಬ್ಲಮ್ ಆಗ್ಬೋದು ಅಂತೆಲ್ಲ ತಲೆ ಕೆಡಿಸ್ಕೋಬೇಡ. ನಾನು ಹೇಗೋ ಕರ್ಕೊಂಡು ಹೋಗ್ತೀನಿ, ನೀನು ಆರಾಮಾಗಿ ಮಲ್ಕೋ ಇವಾಗ ಅಂತಾನೆ ವಲ್ಲಭ. ಈಚೆ ಕಿಚನಲ್ಲಿ ಗಿರಿಜಾ ಕೆಲಸ ಮಾಡುವಾಗ ಪ್ರಿಯಾ ಬಂದು, ಅತ್ತೆ ನಾನೇನಾದರೂ ಸಹಾಯ ಮಾಡಲಾ, ನೀವು ಹೋಗಿ ಕೂತ್ಕೊಳ್ಳಿ, ನಾನು ಮಾಡ್ತೀನಿ ಅಂತಾಳೆ. ನೀನೀಗ ಮಾಡಿರೋದೇ ಸಾಕಮ್ಮ, ದಯವಿಟ್ಟು ನೀನು ಹೋಗು, ನಾನು ಮಾಡ್ಕೋತೀನಿ ಅಂತಾರೆ ಗಿರಿಜಾ. ಆಗ ಮೀನಾ ಅಮೂಲ್ಯ ಬರ್ತಾರೆ. ಅತ್ತೆ ಇದ್ಯಾಕತ್ತೆ ಬಾಕ್ಸ್ ರೆಡಿ ಮಾಡ್ತಿದ್ರಾ ಅಂತಾಳೆ ಮೀನಾ. ನಮ್ಮ ಅಮ್ಮಂಗೆ ಮೀನಾ ಅಂತಾರೆ ಗಿರಿಜಾ. ಅಜ್ಜಿಗ ಅಂತಾಳೆ ಅಮೂಲ್ಯ. ಹೌದು ಅಮ್ಮ, ನಾನಿವತ್ತು ಊಟ ಕಳಿಸ್ಕೊಡ್ಬೇಕು ಅಂತ ಇದ್ದೀನಿ ಅಂತಾರೆ ಗಿರಿಜಾ. ಅತ್ತೆ ನೀವ್ಯಾಕೆ ಇಷ್ಟು ದೊಡ್ಡ ನಿರ್ಧಾರ ತಗೊಂಡಿದ್ದೀರಾ, ಇದೇನಾದರೂ ಮಾವಂಗೆ ಗೊತ್ತಾದರೆ ಅಂತಾಳೆ ಮೀನಾ. ದಯವಿಟ್ಟು ನಿಮ್ಮ ಮಾವಂಗೆ ಗೊತ್ತಾಗಲ್ಲ ಮೀನಾ, ದಯವಿಟ್ಟು ನೀವು ಯಾರು ನಿಮ್ಮ ಮಾವಂಗೆ ಹೇಳಬೇಡಿ ಅಂತ ಪ್ರಿಯನ ನೋಡಿ, ಅಮ್ಮ ತಾಯಿ ನಿನ್ನ ಕೈ ಮುಗಿದು ಕೇಳ್ಕೊತೀನಿ, ಈ ವಿಷಯನ ಹೋಗಿ ನಿಮ್ಮ ಮಾವಂಗೆ ಹೇಳಿಬಿಡ್ಬೇಡ. ನನಗೆ ಗೊತ್ತು ನಿಮ್ಮ ಮಾವಂಗೆ ಹೇಳ್ದೆ ನಾನು ಈ ಕೆಲಸ ಮಾಡ್ತಾ ಇರೋದು ತಪ್ಪು, ಆದರೆ ಏನು ಮಾಡಲಿ, ಆಸ್ಪತ್ರೆಯಲ್ಲಿ ಇರೋದು ನನ್ನ ಹೆತ್ತಮ್ಮ, ಅವಳನ್ನು ನೋಡ್ಕೊಳ್ಳೋಕ್ಕೂ ಆಗ್ತಿಲ್ಲ, ಕಡೆ ಪಕ್ಷ ಅವಳಿಗೆ ಊಟನಾದರೂ ಕಳಿಸ್ಬೋದಲ್ವಾ ಅಂತಾರೆ ಗಿರಿಜಾ. ಅತ್ತೆ ನೀವು ಜಾಸ್ತಿ ಯೋಚನೆ ಮಾಡಬೇಡಿ, ನೀವೇನೂ ತಪ್ಪು ಮಾಡ್ತಿಲ್ಲ, ಒಂದು ಪಕ್ಷ ಮಾವನೇ ನಿಮ್ಮ ಜಾಗದಲ್ಲಿ ಇದ್ದಿದ್ರೆ ಇದೇ ಮಾಡ್ತಿದ್ರು ಅಂತಾರೆ ಮೀನಾ. ಹೌದತ್ತೆ, ಮಾವಂಗೆ ಈ ವಿಷಯನ ನಾವು ಯಾರೂ ಹೇಳೋದಿಲ್ಲ, ಸೊ ಮಾವಂಗೆ ಈ ವಿಷಯ ಗೊತ್ತಾಗಲ್ಲ ಅಂತಾಳೆ ಅಮೂಲ್ಯ. ಪ್ರಿಯಾ ಮತ್ತೆ ಹೇಳ್ತಿದ್ದೀನಿ, ಈ ವಿಷಯ ಮಾವಂಗೆ ಗೊತ್ತಾಗಬಾರ್ದು ಅಂತಾರೆ ಗಿರಿಜಾ. ನಾನು ಹೇಳಲ್ಲ ಅತ್ತೆ, ನೀವು ಊಟ ಕಳಿಸ್ಕೊಡಿ ಅಂತಾಳೆ ಪ್ರಿಯಾ. 31 ವರ್ಷಗಳ ಹಿಂದೆ ನಾನು ಹೀಗೆ ಮನೆಯವರಿಗೆಲ್ಲ ಅಡುಗೆ ಮಾಡಿ ಡಬ್ಬಿ ಕಟ್ಟಿ ಅವರಿಗೆ ಹೊರಗೆ ಕಳಿಸ್ತಿದ್ದೆ. ಅವ್ರುಗಳಿಗೆ ಆವಾಗಲೂ ಪೀಡಿಸ್ತಿದ್ದೆ, ರುಚಿ ಹೇಗಿದೆ ಹೇಳಿ ಅಂತ. ನಾನು
ಮಾಡಿರೋ ಅಡುಗೆ ಚೆನ್ನಾಗಿಲ್ಲ ಅಂದರು ನಮ್ಮ ಅಣ್ಣಂದಿರು ಎಲ್ಲ ತುಂಬ ಚೆನ್ನಾಗಿದೆ ಅಂತ ನನ್ನ ಎಷ್ಟು ಹೊಗಳ್ತಿದ್ರು ಗೊತ್ತಾ. ಆಮೇಲೆ ಅಮ್ಮನೇ ನನಗೆ ಅಡುಗೆ ಮಾಡೋದನ್ನು ಹೇಳಿಕೊಟ್ರು. ನಾನು ಚೆನ್ನಾಗಿ ಅಡುಗೆ ಮಾಡಲಿಲ್ಲ ಅಂದರೂ ನನಗಿಂತ ನೀನು ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತೀಯಾ ಅಂತ ಎಷ್ಟು ಹುರಿದುಂಬಿಸೋಳು ಗೊತ್ತಾ. ಅಲ್ಲಿಂದಲೇ ನನಗೆ ಅಡುಗೆ ಮಾಡೋಕ್ಕೆ ಹುಚ್ಚು ಬಂದಿದ್ದು. ಆದರೆ ಈಗ ನೋಡ್ರೆ ನನ್ನ ಪರಿಸ್ಥಿತಿ ಹೇಗಾಗಿದೆ. ನನಗೆ ಅಡುಗೆ ಮಾಡೋಕ್ಕೆ ಹೇಳ್ಕೊಟ್ಟ ಅಮ್ಮಂಗೆ ಅಡುಗೆನ ನಾನು ಹೀಗೆ ಕದ್ದು ಮುಚ್ಚಿ ಕಳಿಸ್ಕೊಡ್ಬೇಕು ಹಾಗಾಗಿದೆ ಅಂತಾರೆ ಗಿರಿಜಾ. ಅತ್ತೆ ಇದನ್ನು ಹೇಗೆ ಆಸ್ಪತ್ರೆಗೆ ಕಳಿಸ್ತೀರಾ ಅಂತಾಳೆ ಮೀನಾ. ಸುಂದ್ರಂಗೆ ಹೇಳಿದ್ದೀನಿ ಮೀನಾ, ಅಣ್ಣಂದರು ಆಸ್ಪತ್ರೆಗೆ ಹೋಗೋಕ್ಕೂ ಮುಂಚೆ ಅಮ್ಮಂಗೆ ಇದನ್ನು ಮುಟ್ಟಿಸ್ತಾನಂತೆ. ಅಮ್ಮ ನನ್ನ ಕೈ ಅಡುಗೆ ತಿಂದು ತುಂಬ ಖುಷಿ ಪಡ್ತಾಳಲ್ವಾ ಅಂತಾರೆ ಗಿರಿಜಾ. ಈಚೆ ಸುಂದ್ರನ ಹತ್ರ ಗಿರಿಜಾ, ಇಲ್ಲಿ ನೋಡು, ಇದರಲ್ಲಿ ಅಮ್ಮಂಗೋಸ್ಕರ ಮೆಣಸಿನ ರಸ, ಕಾಯಿ ಗೊಜ್ಜು, ಮೆತ್ತಗೆ ಇರೋ ಅನ್ನ ಇದನ್ನೆಲ್ಲ ಅಮ್ಮಂಗೆ ಕೊಡು. ಹಾಗೇ ಜೀರಿಗೆ ಕಷಾಯ ಮಾಡಿದ್ದೀನಿ, ಆಗಾಗ ಕುಡಿತಾ ಇರು ಒಂದು ಬಿಸಿನೀರು ಇಟ್ಟಿದ್ದೀನಿ, ಅದನ್ನೇ ಕುಡಿಯೋಕ್ಕೆ ಹೇಳು ಅಂತಾರೆ ಗಿರಿಜಾ. ಸರಿ ಅಕ್ಕ, ನೀನು ಮಾಡಿಕೊಟ್ಟಿದ್ದು ಅಂತ ಹೇಳಿದರೆ ಅಮ್ಮ ಖುಷಿಯಾಗಿ ತಿಂತಾಳೆ, ಅಷ್ಟು ಸಾಕು ಅಂತಾನೆ ಸುಂದ್ರ. ಆಗ ನಂದನ್ ಬಂದು ಏನದು ಅಂತಾರೆ. ಬಾವ ನೀವು ಯಾವಾಗ ಬಂದ್ರಿ ಬಾವ ಅಂತಾನೆ ಸುಂದ್ರ. ರೀ ಏನಿಲ್ಲ ರೀ, ಈ ಡಬ್ಬಿ ಸರಿ ಮುಚ್ಕೋತಾನೆ ಇಲ್ಲ ರೀ, ಅದಕ್ಕೆ ರಿಪೇರಿ ಮಾಡಿಸ್ಕೊಂಡು ಬಾ ಅಂತ ಸುಂದ್ರಂಗೆ ಹೇಳ್ತಿದ್ದೆ ಅಂತಾರೆ ಗಿರಿಜಾ. ಮತ್ತು ಟಿಫಿನ್ ಬಾಕ್ಸ್ ಜೊತೆ ತಟ್ಟೆ, ಫ್ಲಾಸ್ಕು, ನೀರು ಎಲ್ಲ ಕಾಣಿಸ್ತಿದೆ ಅಂತಾರೆ ನಂದನ್. ಅದಾ, ಇನ್ನೊಂದೆರಡು ತಟ್ಟೆ ಬೇಕಿತ್ತು ರೀ, ಆ ಸೈಜ್ನ ತಟ್ಟೆ ತಗೊಂಬ ಅಂತ, ಜೊತೆಗೆ ಫ್ಲಾಸ್ಕು ಬೇಕಿತ್ತು ರೀ. ಈ ನಡುವೆ ಮನೇಲಿ ಜನ ಜಾಸ್ತಿ ಆಗಿದ್ದಾರಲ್ವ, ಅದಕ್ಕೆ ತಟ್ಟೆ ಫ್ಲಾಸ್ಕು ಬೇಕಿತ್ತು ರೀ ಅಂತ ಸುಂದ್ರಂಗೆ ತಗೊಂಡು ಬಾ ಅಂತ ಹೇಳಿದೆ ರೀ. ಸುಂದ್ರ ನೀನು ಹೊರಡು, ಹೊತ್ತಾಗುತ್ತೆ ಅಂತಾರೆ ಗಿರಿಜಾ. ಒಂದು ನಿಮಿಷ ಸುಂದ್ರ, ಟಿಫಿನ್ ಬಾಕ್ಸ್ ಏನಾಗಿದೆ ಅಂತ ನಾನೇ ನೋಡ್ತೀನಿ. ಇದನ್ನೆಲ್ಲ ರಿಪೇರಿ ಮಾಡೋಕ್ಕೆ ಪಾತ್ರೆ ಅಂಗಡಿಗೆ ತೊಗೊಂಡೋದ್ರೆ ಸುಮ್ಮನೆ ದುಡ್ಡು ವೇಸ್ಟು. ಏನೋ ಒಂದು ಸ್ಕ್ರೂ ಲೂಸ್ ಆಗಿರುತ್ತೆ, ನಾನೇ ಸರಿ ಮಾಡ್ತೀನಿ, ಆ ಬಾಕ್ಸ್ ಕೊಡು ಸುಂದ್ರ ಅಂತಾರೆ ನಂದನ್. ಬೇಡ ಬಿಡಿ ಬಾವಾ, ನೀವು ಯಾಕೆ ಮೆಕ್ಯಾನಿಕ್ ಕೆಲಸ ಮಾಡೋಕೆ ಹೋಗ್ತೀರಾ ಅಂತಾನೆ ಸುಂದ್ರ. ಏಯ್ ಕೊಡೋ ಇಲ್ಲಿ ಅಂತ ನಂದನ್ ತಗೊಂಡು, ಇದೇನಿದು ಬಾಕ್ಸ್ ಇಷ್ಟೊಂದು ಬಿಸಿ ಬಿಸಿ ಇದೆ ಅಂತಾರೆ ನಂದನ್. ಅದು ಬಾಕ್ಸ್ನ ಬಿಸಿಲಲ್ಲಿ ಇಟ್ಟಿದೆ ರೀ, ಅದಕ್ಕೆ ಬಿಸಿಯಾಗಿದೆ ಅಂತಾರೆ ಗಿರಿಜಾ. ಬಿಸಿಲಲ್ಲಿ ಇಟ್ಟರೆ ಬಿಸಿ ಆಗೋದ್ರ ಜೊತೆಗೆ ಭಾರನೂ ಆಗುತ್ತಲ್ವಾ ಅಂತಾರೆ ನಂದನ್. ಬಾಕ್ಸನ್ನು ಓಪನ್ ಮಾಡಿ, ಹೋ ಪರವಾಗಿಲ್ಲ ಗಿರಿಜಾ, ಅತ್ತೆಗೆ ಇಷ್ಟ ಆಗಿರೋ ಅಡುಗೆನೇ ಮಾಡಿ ಕಳಿಸ್ತಿದ್ಯಾ ಅಂತಾರೆ ನಂದನ್. ಅದು ರೀ ಅಂತಾರೆ ಗಿರಿಜಾ, ಅದು ಭಾವ ಈ ಕ್ಯಾರಿಯರ್ನ ರಿಪೇರಿ ಮಾಡಿಸ್ಕೊಂಡು ಇದರಲ್ಲಿ ಊಟ ತುಂಬಿಸ್ಕೊಂಡು ಊಟನ ನಿಮಗೆ ತರಬೇಕು ಅಂತಲೇ ಹೊರಟಿದ್ದು. ಈ ಊಟ ಎಲ್ಲ ನಿಮಗೇನೆ ಅಂತಾನೆ ಸುಂದ್ರ. ಮುಚ್ಚೋ ಬಾಯಿ, ನಿಜ ಹೇಳು ಗಿರಿಜಾ, ಈ ಊಟ ಎಲ್ಲ ಅತ್ತೆಗೆ ತಾನೇ ಕಳಿಸ್ತಿದ್ದು ನೀನು. ನನಗೆ ಗೊತ್ತಾಗಬಾರ್ದು ಅಂತ ರಿಪೇರಿ ಮಾಡಿಸ್ಬೇಕು, ತಟ್ಟೆ ತರಬೇಕು, ಫ್ಲಾಸ್ಕ್ ತಗೋಬೇಕು ಅಂತ ಸುಳ್ಳು ಹೇಳ್ತಿದ್ಯಾ ನೀನು ಅಂತಾರೆ ನಂದನ್. ನನ್ನ ಕ್ಷಮಿಸಿ ಬಿಡ್ರಿ, ನೀವು ಊಹೆ ಮಾಡಿರೋದು ನಿಜ. ಈ ಊಟನ ಅಮ್ಮಂಗೆ ಕಳಿಸ್ತಿದ್ದೀರಿ. ಅಮ್ಮನಂತೂ ನಾನು ಹೋಗಿ ನೋಡೋಕ್ಕಾಗ್ತಿಲ್ಲ, ಅಮ್ಮ ಆಸ್ಪತ್ರೆಯಲ್ಲಿದ್ದಾರೆ. ಅಮ್ಮನ ನೋಡಿಕೊಂಡು ಅತ್ತಿಗೆನೂ ಆಸ್ಪತ್ರೆಯಲ್ಲಿದ್ದಾರೆ. ಇಂದ್ರ ಅತ್ತಿಗೆ ಅಮ್ಮನ ನೋಡ್ಕೊಳ್ಳೋದು ಅಷ್ಟಕ್ಕಷ್ಟೇ ಅಂತ ನಾನೇ ಅಮ್ಮಂಗೆ ಬಿಸಿ ಬಿಸಿ ಅಡುಗೆ ಮಾಡಿ ಕಳಿಸೋಣ ಅಂದ್ಕೊಂಡೆ, ಅಷ್ಟರೊಳಗೆ ಅಂತಾರೆ ಗಿರಿಜಾ. ಈಚೆ ಅಜ್ಜಿ, ಕಲಾ, ನಾನು ಆಸ್ಪತ್ರೆ ಸೇರಿಕೊಂಡಿರೋದು ಗಿರಿಜಂಗೆ ಗೊತ್ತಲ್ವಾ ಅಂತಾರೆ. ಹಾಂ ಅತ್ತೆ ಗೊತ್ತು ಅಂತಾರೆ ಕಲಾವತಿ. ಮತ್ತ್ಯಾಕೆ ಅವಳು ನನ್ನ ನೋಡೋಕೆ ಬರಲಿಲ್ಲ ಅಂತಾರೆ ಅಜ್ಜಿ. ಪಾಪ ಅತ್ತೆ ಗಿರಿಜಾ, ಅವಳು ಹೇಗೆ ಬರೋದಕ್ಕೆ ಸಾಧ್ಯ, ಎಲ್ಲ ನಿಮಗೆ ಗೊತ್ತಲ್ವಾ ಅತ್ತೆ. ನಿಮಗೆ ಇನ್ನೊಂದು ವಿಷಯ ಗೊತ್ತಿಲ್ಲ, ನಿನ್ನೆ ಕೇಶವ ಸುಂದ್ರನ ಜೊತೆ ಬಂದಿದ್ದ, ಆದರೆ ನಿಮ್ಮ ಮಕ್ಕಳು ಕೇಶವನ ನೋಡಿದ ತಕ್ಷಣ ದೊಡ್ಡ ಗಲಾಟೆ ಮಾಡಿ ಬೈದರು. ಅವನ ಹೊರಗಡೆಯಿಂದನೇ ಕಳಿಸ್ಬಿಟ್ರು, ಬರೋದಕ್ಕೂ ಬಿಡಲಿಲ್ಲ. ಇನ್ನು ಗಿರಿಜಾ ಅವಳೇನಾದರೂ ಆಸ್ಪತ್ರೆ ಬಂದರೆ ಅವಳನ್ನು ಗೇಟ್ ತಡೋದಕ್ಕೂ ಬಿಡೋದಿಲ್ಲ ರೀ ಅತ್ತೆ. ಅಪ್ಪಿತಪ್ಪಿ ಅವಳೇನಾದರೂ ಒಳಗೆ ಬಂದರೆ ಅವಳಿಗೆ ನಿಮ್ಮನ್ನು ನೋಡೋಕೆ ಬಿಡದೆ ಅವಮಾನ ಮಾಡಿ ಕಳಿಸ್ಬಿಡ್ತಾರೆ. ಈ ಭಾಗ್ಯಕ್ಕೆ ಅವಳು ಇಲ್ಲಿಗೆ ಬರಬೇಕಾ? ನೋಡಿ, ನಿಮ್ಮ ಜೊತೆ ನಾನಿದ್ದೀನಲ್ಲ, ಅದೇ ಸಮಾಧಾನ ಮಾಡ್ಕೊಂಡು ಸುಮ್ಮನೆ ಇದ್ಬಿಡಿ ಅಂತಾರೆ ಕಲಾವತಿ. ಈಚೆ ಗಿರಿಜಾ, ದಯವಿಟ್ಟು ಕ್ಷಮಿಸ್ಬಿಡ್ರಿ, ಕೋಪ ಮಾಡ್ಕೋಬೇಡಿ. ಅಮ್ಮನ ನಾನಂತೂ ಆಸ್ಪತ್ರೆಗೆ ಹೋಗಿ ನೋಡೋಕ್ಕಾಗ್ತಿಲ್ಲ. ಕಡೆ ಪಕ್ಷ ಬಿಸಿ ಬಿಸಿ ಅಡುಗೆ ಕೊಟ್ಟು ಆದರೂ ಕಳಿಸೋಣ ಅಂದ್ಕೊಂಡೆ. ಈ ವಿಚಾರಕ್ಕೆ ದಯವಿಟ್ಟು ನನ್ನ ಬೈಬೇಡಿ. ನನಗೆ ಅಮ್ಮನ ಆರೋಗ್ಯ ಮುಖ್ಯ ಅನ್ನಿಸ್ತು, ಅದಕ್ಕೆ ಊಟ ಕೊಟ್ಟು ಕಳಿಸ್ತಿದ್ದೀನಿ ಅಂತಾರೆ ಗಿರಿಜಾ. ನನ್ನ ನೀನು ಏನು ಅಂದ್ಕೊಂಡಿದ್ಯಾ ಗಿರಿಜಾ? ಇಷ್ಟಕ್ಕೂ ನಾನಿನ್ನ ಯಾಕೆ ಬೈಲಿ? ನೀನೇನು ತಪ್ಪು ಮಾಡಿಲ್ವಲ್ಲ. ನೀನೇ ಊಟ ತೊಗೊಂಡು ಹೋಗಿ ಕೊಡ್ತೀನಿ ಅಂದಿದ್ರೆ ನಾನು ಬೇಡ ಅಂತಿದ್ದೆ. ಯಾಕೆ ಹೇಳು, ನಿಮ್ಮ ಅಣ್ಣಂದಿರು ಆಡಿದ್ರಲ್ಲ ಮಾತು, ಚೂರು ಚೆನ್ನಾಗಿರಲ್ಲ. ನೀನು ಊಟನ ಸುಂದ್ರನ ಕೈಲಿ ಕೊಟ್ಟು ಕಳಿಸ್ತಿದ್ಯಾ, ಇದರಲ್ಲೇನೂ ಸಮಸ್ಯೆ ಇಲ್ಲ. ಇಷ್ಟಕ್ಕೂ ಅತ್ತೆ ನಿನ್ನ ಕೈ ರುಚಿ ಊಟ ಮಾಡಿದರೆ ಬೇಗ ಹುಷಾರಾಗ್ತಾರೆ ಅಂತಾರೆ ನಂದನ್. ರೀ ತುಂಬ ಥ್ಯಾಂಕ್ಸು ರೀ, ತುಂಬ ಥ್ಯಾಂಕ್ಸು ಅಂತ ಆಳ್ತಾರೆ ಗಿರಿಜಾ ಕೊಟ್ಟು ಕಳಿಸು ಅಂತಾರೆ ನಂದನ್. ನಾನು ಬರ್ತೀನಿ ಅಂತಾನೆ ಸುಂದ್ರ ಒಂದು ಮಾತು, ಇಲ್ಲಿಂದ ನೀನು ಊಟ ತಗೊಂಡೋಗೋದು ಯಾವುದೇ ಕಾರಣಕ್ಕೂ ಸೂರ್ಯಕಾಂತ್ ಚಂದ್ರಕಾಂತ್ಗೆ ಗೊತ್ತಾಗಬಾರ್ದು ಅಂತಾರೆ ನಂದನ್. ಅದಕ್ಕೆ ನೀವು ತಲೆ ಕೆಡಿಸ್ಕೋಬೇಡಿ ಅಂತಾನೆ ಸುಂದ್ರ. ಗಿರಿಜಾ, ನನಗೆ ಪಾಸ್ಬುಕ್ ಬೇಕಿತ್ತು, ಅದಕ್ಕೆ ಬಂದು ತಗೊಂಡು ಹೋಗೋಣ ಅಂತ ಬಂದೆ ಅಂತ ನಂದನ್ ಹೋಗ್ತಾರೆ. ಚಿಕ್ಕಪ್ಪ ಹೊರಡಿ ಅಂತಾಳೆ ಮೀನಾ. ಸರಿ ಅಂತ ಸುಂದ್ರ ಹೋಗ್ತಾನೆ. ಅತ್ತೆ ನೀವೇನು ಯೋಚನೆ ಮಾಡಬೇಡಿ, ನೀವು ಮಾಡಿರೋ ಅಡುಗೆನ ಅಜ್ಜಿ ತಿಂದರೆ
ನೋಡ್ತಾ ಇರಿ, ಜಿಂಕೆ ತರಹ ರೆಡಿ ಆಗ್ತಾರೆ ಅಂತಾಳೆ ಮೀನಾ. ಹೌದು ಅತ್ತೆ, ನೀವೇನು ಯೋಚನೆ ಮಾಡಬೇಡಿ, ಅಜ್ಜಿ ಆದಷ್ಟು ಬೇಗ ಹುಷಾರಾಗ್ತಾರೆ ಅಂತಾಳೆ ಪ್ರಿಯಾ. ಈಚೆ ಅಜ್ಜಿ, ಆದರೂ ಕಲಾ, ಗಿರಿಜಾ ಬಂದಿದ್ರೆ ಚೆನ್ನಾಗಿರೋದು, ಅವಳನ್ನು ನೋಡಬೇಕು ಅಂತ ಅನಿಸ್ತಿದೆ ಅಂತಾರೆ ಅತ್ತೆ. ಸುಮ್ಮನೆ ಈ ವಿಷಯದಲ್ಲಿ ನೀವು ಆಸೆ ಇಟ್ಕೋಬೇಡಿ ಅತ್ತೆ, ಗಿರಿಜಾ ಬರೋದಿಲ್ಲ ಅಂದರೆ ಬರೋದಿಲ್ಲ ಅಂತಾರೆ ಕಲಾವತಿ. ಗಿರಿಜಾ ಬಂದ್ಲು ಕಲಾ ಅಂತಾರೆ ಅಜ್ಜಿ. ಎಲ್ಲಿ ಅತ್ತೆ ಅಂತಾರೆ ಕಲಾವತಿ. ಅಲ್ಲಿ ಅಂತ ಸುಂದ್ರನ್ ಬ್ಯಾಗನ್ನು ತೋರಿಸ್ತಾ, ನನ್ನ ಗಿರಿಜಾ ಬರದೇ ಹೋದರೂ ನನಗೋಸ್ಕರ ಊಟ ಕಳಿಸಿದಾಳೆ ಅಂತಾರೆ ಅಜ್ಜಿ. ಅಮ್ಮ, ಹೆಂಗಮ್ಮ ಕಂಡು ಹಿಡ್ದೆ? ಇದು ಅಕ್ಕ ಮಾಡಿರೋ ಅಡುಗೆ ಅಂತ ವಾಸನೆಲೇ ಕಂಡು ಹಿಡ್ದಿಯಾ ಅಂತಾನೆ ಸುಂದ್ರ. ನಮ್ಮ ಗಿರಿಜಾ ಮಾಡಿರೋ ಅಡುಗೆ ಪರಿಮಳ ನನಗೆ ಗೊತ್ತು ಅಂತಾರೆ ಅಜ್ಜಿ. ಅಮ್ಮ, ನಿಂದು ಬರೀ ಮೂಗಲ್ಲ, ನಾಯಿ ಮೂಗು. ಇದು ನಿಜವಾಗ್ಲೂ ಅಕ್ಕನೇ ನಿನಗೋಸ್ಕರ ಮಾಡಿ ಕಳಿಸಿರೋ ಅಡುಗೆ. ತಗೋ, ಅಣ್ಣಂದ್ರು ಬರೋಕ್ಕೂ ಮುಂಚೆ ಊಟ ಮಾಡು ಅಂತಾನೆ ಸುಂದ್ರ. ಅಜ್ಜಿ ಬೇಜಾರಿಂದ ನೋಡ್ತಾರೆ. ನಾನೇ ಬಡಿಸ್ಲಾ ಅಂತಾರೆ ಸುಂದ್ರ. ಬೇಡ ಕಣೋ, ಮೊದಲೇ ಗಿರಿಜನ ನೋಡಬೇಕು ಅನ್ನಿಸ್ತಿದೆ. ಅವಳ ಕೈ ರುಚಿ ತಿಂದರೆ ಈಗಲೇ ಅವಳನ್ನು ನೋಡಬೇಕು ಅನ್ನಿಸುತ್ತೆ ಕಣೋ ಅಂತಾರೆ ಅಜ್ಜಿ. ಅತ್ತೆ, ಪಾಪ ಗಿರಿಜಾ ನಿಮಗೋಸ್ಕರ ಅಡುಗೆ ಮಾಡಿ ಕಳಿಸಿದಾಳೆ, ಊಟ ಮಾಡಿ ಅತ್ತೆ ಅಂತಾರೆ ಕಲಾವತಿ. ಈ ವಿಷಯದಲ್ಲಿ ನನಗೆ ಬಲವಂತ ಮಾಡಬೇಡ ಕಲಾ ಅಂತಾರೆ ಅಜ್ಜಿ. ಈಚೆ ವಲ್ಲಭ, ಮಾಧವ, ಕೇಶವ ಸುಂದರನ ಹತ್ರ ಅಜ್ಜಿ ಚೇತರಿಸ್ಕೊಂಡಿರೋದನ್ನು ಕೇಳಿ ಅಮ್ಮ ಸ್ವಲ್ಪ ಸಮಾಧಾನ ಆಗಿದ್ದಾರೆ. ಆದರೆ ಅಮ್ಮಂಗೆ ಅಜ್ಜಿನ ನೋಡೋದ್ರ ತನಕನೂ ಸಮಾಧಾನ ಆಗಲ್ಲ ಅಂತಾನೆ. ಹೌದು ಚಿಕ್ಕು, ಅಮ್ಮ ಅಜ್ಜಿಗೆ ಅಡುಗೆ ಮಾಡಿರಬಹುದು, ಅದಕ್ಕೆ ಅಪ್ಪ ಪರ್ಮಿಷನ್ನು ಕೊಟ್ಟಿರ್ಬೋದು. ಆದರೆ ಅಜ್ಜಿನ ನೋಡದೆ ಹೊರತು ಮನಸ್ಸಿಗೆ ಸಮಾಧಾನ ಇರಲ್ಲ ಕಣೋ ಅವರಿಗೆ ಅಂತಾನೆ ಮಾಧವ. ಮಕ್ಕಳಾಗಿ ಅಮ್ಮನ ಆಸೆ ಈಡೇರ್ಸೋಕ್ಕಾಗಲ್ವಲ್ಲ, ಅದಕ್ಕೆ ತುಂಬ ಬೇಜಾರಾಗ್ತಿದೆ. ಅದಕ್ಕಿಂತ ಹೆಚ್ಚಾಗಿ ಆ ಸೂರ್ಯಕಾಂತ್ ಚಂದ್ರಕಾಂತ್ಗೆ ಹೆದರ್ಕೊಂಡು ಇಲ್ಲಿ ನಿಂತಿದ್ದೀವಲ್ವಾ, ಅದರಷ್ಟು ದಟ್ಟ ದರಿದ್ರೆ ಇನ್ನೊಂದಿದೆಯಾ ಅಂತಾನೆ ಕೇಶವ. ಬಾಸ್, ಏನಾದರೂ ಐಡಿಯಾ ಕೊಡು ಅಂತಾನೆ. ಹೇಗಾದರೂ ಮಾಡಿ ಅಮ್ಮನ ಮತ್ತು ಅಮ್ಮನ ಅಜ್ಜಿ ಇರೋ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು. ಆವಾಗ ಅಜ್ಜಿಗೂ ಖುಷಿ ಆಗುತ್ತೆ, ಬೇಗ ರಿಕವರಿನೂ ಆಗ್ತಾರೆ. ಆದರೂ ಅಂತಾನೆ ವಲ್ಲಭ. ನಿಜ ಕಣೋ ಅಳಿಮಯ್ಯ ಅಂತಾನೆ ಸುಂದ್ರ. ಆದರೆ ಅಪ್ಪ ಕಡಾಖಂಡಿತವಾಗಿ ಹೇಳಿದಾರಲ್ವೋ, ಯಾವುದೇ ಕಾರಣಕ್ಕೂ ಅಮ್ಮ ಆಗಲೇ ಹಾಸ್ಪಿಟಲ್ಗೆ ಹೋಗಬಾರ್ದು ಅಂತ. ಅಪ್ಪನ ಕಣ್ತಪ್ಪಿಸಿ ಅವ್ರು ಹೇಗೆ ಹೋಗ್ತಾರೆ ಅಂತಾನೆ ಮಾಧವ. ಬರೀ ಬಾವನ ಕಣ್ತಪ್ಪಿಸಿ ಅಲ್ಲ, ಮನೇಲಿ ಅಣ್ಣಂದ್ರ ಕಣ್ತಪ್ಪಿಸಿನೂ ಹೋಗಬೇಕು. ಇನ್ನೊಂದು 10-15 ನಿಮಿಷದಲ್ಲಿ ಅವರು ಹಾಸ್ಪಿಟ್ಲಿಗೆ ಹೋಗ್ತಾರೆ. ಅವ್ರನ್ನ ಏನಾದರೂ ಹಾಸ್ಪಿಟ್ಲಿಗೆ ಹೋದರು ಅಂದರೆ ಅಕ್ಕನ ಹೇಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದು ಅಂತಾನೆ ಸುಂದ್ರ. ಇಲ್ಲಿ ಅಪ್ಪಂಗೆ ಗೊತ್ತಾಗಬಾರ್ದು, ಅಲ್ಲಿ ಸೂರ್ಯಕಾಂತ್ ಆ್ಯಂಡ್ ಬ್ರದರ್ಸ್ಗೆ ಗೊತ್ತಾಗಬಾರ್ದು. ಹಾಗೆ ನಾವು ಅವರನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು ಅಲ್ವಾ? ನನ್ನ ಹತ್ರ ಒಂದು ಐಡಿಯಾ ಇದೆ ಅಂತ ಐಡಿಯಾನ ಹೇಳಿ. ಇಷ್ಟೇ ಐಡಿಯಾ ಹೇಗಿದೆ ಅಂತಾನೆ ವಲ್ಲಭ. ಅಳಿಮಯ್ಯ, ಇದೆಲ್ಲ ನಿಜವಾಗ್ಲೂ ಆಗುತ್ತೇನೋ? ಅಲ್ಲ, ನಾವು ಒಂದು ಮಾಡೋಕ್ಕೆ ಹೋಗಿ ಇನ್ನೊಂದಾದರೆ ಅಂತಾನೆ ಸುಂದ್ರ. ನಾನು ಹೇಳೋ ಥರ ಮಾಡಿದರೆ ಎಲ್ಲ ಎಕ್ಸಿಕ್ಯೂಟ್ ಆಗುತ್ತೆ ಮಾಮ ಅಂತಾನೆ ವಲ್ಲಭ, ನೀನು ಕೊಟ್ಟಿರೋ ಐಡಿಯಾದಲ್ಲಿ ಏನೋ ಒಂದು ಕಿಕ್ಕಿದೆ ಕಣೋ, ಸಖತ್ತಾಗಿ ಎಕ್ಸಿಕ್ಯೂಟ್ ಮಾಡೋಣ ಅಂತಾನೆ ಕೇಶವ. ಮಾಧವಣ್ಣ, ಓಕೆ ಅಲ್ವಾ ಮಾಮ, ನಿನ್ನ ಪ್ಲ್ಯಾನ್ ಫಿಕ್ಸ್. ಕೇಶವಣ್ಣ, ನಿನ್ನ ಪ್ಲ್ಯಾನಲ್ಲೇ ಕಣೋ ಜಾಸ್ತಿ ಪ್ರೆಷರು, ರಿಸ್ಕು ಎಲ್ಲ ಇರೋದು ಅಂತಾನೆ ವಲ್ಲಭ. ಅರ್ಜುನ್ನ ಜೊತೆ ಕೃಷ್ಣ ಇರಬೇಕಾದ್ರೆ ಯಾಕೋ ತಲೆ ಕೆಡಿಸ್ಕೋತೀಯಾ ಅಂತಾನೆ ಕೇಶವ. ಯಾರೋ ಕೃಷ್ಣ ಅಂತಾನೆ ಸುಂದ್ರ. ನೀನೇ ಬಾಸ್ ಅಂತಾನೆ ಕೇಶವ. ನಂತರ ಎಲ್ಲರೂ ಅಲ್ಲಿಂದ ಹೋಗ್ತಾರೆ. ಈಚೆ ಸೂರ್ಯಕಾಂತ್, ಚಂದ್ರು ಹಾಸ್ಪಿಟ್ಲಿಗೆ ಹೋಗೋಣ ಅಂತಾರೆ. ಹಾಂ ಅಣ್ಣ, ಇಂದಿರಾ ಅಮ್ಮಂಗೆ ಅಡುಗೆ ಮಾಡೋಕ್ಕೆ ಹೇಳಿದ್ನಲ್ಲ, ತಗೊಂಡು ಬಾ ಅಂತಾರೆ ಚಂದ್ರಕಾಂತ್. ಯಾಕೋ ಸಿಕ್ಕಾಪಟ್ಟೆ ಮಂಡಿ ನೋವು, ಸೊಂಟ ನೋವು, ಮೈಕೈ ಅಂತ ಇಂದಿರಾ ಹೇಳುವಾಗ ಸಾಕು ಅಡುಗೆ ಮಾಡಿಲ್ಲ ಅಂತ ಹೇಳು ಅಂತಾರೆ ಚಂದ್ರಕಾಂತ್. ಪರವಾಗಿಲ್ಲ ಚಂದ್ರು, ಹೋಗ್ತಾ ದಾರಿನಲ್ಲಿ ಅಂತ ಸೂರ್ಯಕಾಂತ್ ಹೇಳುವಾಗ ಸುಂದ್ರ ಬಂದು, ಅಣ್ಣ ಒಂದು ಗುಡ್ ನ್ಯೂಸ್ ಅಣ್ಣ ಅಂತಾನೆ. ಅಲ್ಲ, ಅಲ್ಲಿ ಅಮ್ಮ ಹಾಸ್ಪಿಟ್ಲಲ್ಲಿ ಮಲಗಿದ್ದಾರೆ, ಗುಡ್ ನ್ಯೂಸ್ ಅಂತಾರೆ ಸೂರ್ಯಕಾಂತ್. ಅಣ್ಣ, ನಾನು ಶ್ರೀಕಂಠಂಗೆ ಒಂದು ಸಂಬಂಧ ನೋಡಿದ್ದೀನಿ, ನಮಗಿಂತ ದೊಡ್ಡ ಲೆವೆಲ್ನಲ್ಲಿದ್ದಾರೆ ಅವರು, ಇವತ್ತು ಮನೆಗೆ ಬರ್ತಿದ್ದಾರೆ ಅಂತಾನೆ ಸುಂದ್ರ. ಏನು ಇವತ್ತು? ಅದು ಹೇಗೋ ಆಗುತ್ತೆ, ಅಮ್ಮ ಹಾಸ್ಪಿಟ್ಲ್ನಲ್ಲಿದ್ದಾಳೆ ಅಂತ ಬೇಡ ಅಂತ ಹೇಳು ಅಂತಾರೆ ಸೂರ್ಯಕಾಂತ್. ಇವತ್ತು ಬಿಟ್ಟರೆ ಅವ್ರು ಯಾವತ್ತೂ ಸಿಗಲ್ಲ, ಈ ಸಂಬಂಧಕ್ಕೋಸ್ಕರನೇ ಅವರು ದೊಡ್ಡಬಳ್ಳಾಪುರಕ್ಕೆ ಬಂದಿದ್ದಾರೆ. ಇವತ್ತು ಶ್ರೀಕಂಠನ ನೋಡಿಕೊಂಡು ಅವರು ಮತ್ತೆ ರಾಜಸ್ಥಾನಕ್ಕೆ ಹೋಗಿಬಿಡ್ತಾರೆ ಅಂತಾನೆ ಸುಂದ್ರ. ಏನು, ರಾಜಸ್ಥಾನದಲ್ಲಿ ಯಾರೋ ಗೊತ್ತು ನಿನಗೆ? ಹೇಗೆ ಸುಂದ್ರ ಈ ಸಂಬಂಧ ತಂದೆ ಅಂತಾನೆ ಚಂದ್ರಕಾಂತ್. ಅವತ್ತು ಶ್ರೀಕಂಠಂಗೆ ಸಂಬಂಧ ತಪ್ಪೋಯ್ತಲ್ಲ, ಅವತ್ತಿನ ನನಗೆ ಊಟನೇ ಸೇರ್ತಿರ್ಲಿಲ್ಲ. ಹೆಂಗಾರು ಮಾಡಿ ಶ್ರೀಕಂಠಂಗೆ ಒಂದು ಸಂಬಂಧ ಹುಡುಕ್ಲೇಬೇಕು ಅಂತ ಬ್ರೋಕರ್ಗೆ ಹೇಳಿದೆ. ಅವರು ಕಷ್ಟಪಟ್ಟು ಹುಡ್ಕೊಂಡು ಬಂದಿರೋ ಸಂಬಂಧ ಕಣಣ್ಣ ಇದು ಅಂತಾನೆ ಸುಂದ್ರ. ನಾವು ನೋಡಿದರೆ ದೊಡ್ಡಬಳ್ಳಾಪುರದವರು, ಅವ್ರು ಬೇರೆ ಸ್ಟೇಟು, ನಾವು ಬೇರೆ. ನನಗೆ ಯಾಕೋ ಇದು ಬೇಡ ಅನ್ನಿಸ್ತಿದ್ಯಪ್ಪ ಅಂತಾನೆ ಚಂದ್ರಕಾಂತ್. ನೀನು ಹೀಗೆ ಆ ಸ್ಟೇಟು ಈ ಸ್ಟೇಟು ಅಂತ ಕೂತ್ರೆ ಶ್ರೀಕಂಠಂಗೆ ಮದುವೆನೇ ಆಗಲ್ಲ ನೋಡು. ಆಮೇಲೆ ಶ್ರೀಕಂಠನು ನಂತರ ಬ್ರಹ್ಮಚಾರಿ ಆಗಬೇಕಾಗುತ್ತೆ. ಅತ್ತಿಗೆ ನೀವಾದರೂ ಹೇಳಿ ಅತ್ತಿಗೆ ಅಂತಾನೆ ಸುಂದ್ರ. ಹುಡುಗಿ ಬೇರೆ ಸ್ಟೇಟು ಆದ್ರೇನಂತೆ, ಹುಡುಗಿ ಒಳ್ಳೆಯವಳಾಗಿದ್ದಾಳಲ್ಲ, ಶ್ರೀಕಂಠಂಗೆ ಇಷ್ಟ ಆದರೆ ಅಷ್ಟು ಸಾಕಲ್ವಾ ಅಂತಾರೆ ಇಂದಿರಾ. ಹಾಗಲ್ಲ ಇಂದಿರಾ ಅಂತಾರೆ ಚಂದ್ರಕಾಂತ್. ರೀ, ಈ ಸ್ಟೇಟು
ಅವರದ್ದಾದರೆ ಅಮ್ಮ ಓಡೋಗಿರೋ ವಿಷಯ ಗೊತ್ತಾಗುತ್ತೆ. ಬೇರೆ ಸ್ಟೇಟ್ ಅವರಾದರೆ ವಿಷಯನೇ ಗೊತ್ತಾಗಲ್ಲ ರೀ. ನಾನು ಕಿಟ್ಟಿ ಪಾರ್ಟಿಗೆ ಹೋದಾಗ ನನ್ನ ಸೊಸೆ ರಾಜಸ್ಥಾನದವಳು ಅಂತ ಹೇಳ್ಕೊಳ್ಳೋಕ್ಕೆ ವಿಷಯ ಚೆನ್ನಾಗಿರುತ್ತಲ್ವಾ ರೀ. ನಾವು ರಾಜಸ್ಥಾನಕ್ಕೆ ಹೋಗಬೇಕು ಅಂದರೆ ಹೋಗಿ ಹಂಗೆ ಬರ್ಬೋದು. ಆಮೇಲೆ ನಾನು ಒಂಟಿ ಮೇಲೆಲ್ಲ ಸವಾರಿ ಮಾಡ್ಬೋದಲ್ವಾ ಅಂತಾಳೆ ಇಂದಿರಾ. ಅಲ್ಲ ಕಣೆ, ಅಮ್ಮ ಹಾಸ್ಪಿಟಲ್ನಲ್ಲಿದ್ದಾಳೆ ಅಂತಾರೆ ಚಂದ್ರಕಾಂತ್. ಬರೋದು ಇವತ್ತೇ, ಮದುವೆ ಮಾಡಿ ಮುಗಿಸ್ತಾರಾ? ಬರೋರು ಹುಡುಗ ನೋಡ್ಕೊಳ್ಳೋದು ಅಷ್ಟೇ. ಹೇಗಿದ್ರು ಅತ್ತೆ ನಾಳೆನೇ ಡಿಸ್ಚಾರ್ಜ್ ಆಗಿ ಮನೆಗೆ ಬರ್ತಾರಲ್ವಾ. ಈ ವಿಷಯ ಕೇಳಿದ ತಕ್ಷಣ ಅವರಿಗೂ ಖುಷಿ ಆಗುತ್ತೆ ರೀ ಅಂತಾಳೆ ಇಂದಿರಾ. ಅಲ್ಲಣ್ಣ, ಅತ್ತಿಗೆಗೆ ಅರ್ಥ ಆಗೋದು ನಿಮಗೆ ಅರ್ಥ ಆಗಲ್ವಲ್ಲ. ಒಂದು ಸರ್ತಿ ಕರೆಸಿ ಮಾತುಕತೆ ಮಾಡೋಣ, ಬೇಡ ಅನಿಸಿದರೆ ಬೇಡ ಅನ್ನೋಣ ಅಷ್ಟೇ ಅಂತಾನೆ ಸುಂದ್ರ. ಚಂದ್ರು, ಕರೆಸಿ ನೋಡೋಣ ಬಿಡು ಅಂತಾರೆ ಸೂರ್ಯಕಾಂತ್. ಬರೋಕೆ ಹೇಳು ಅಂತಾರೆ ಚಂದ್ರಕಾಂತ್. ಆಗ ಸುಂದ್ರ ಒಪ್ಕೊಂಡ್ರು ಅಂತ ಓಡ್ತಾನೆ. ಈಚೆ ಕೇಶವ, ಮೀನಾ, ರಕ್ಷಾ ವೇಷ ಬದಲಾಯಿಸ್ಕೊಂಡು ಸೂರ್ಯಕಾಂತ್ ಮನೆಗೆ ಎಂಟ್ರಿ ಕೊಡ್ತಾರೆ. ಬನ್ನಿ ಸರ್ ಬನ್ನಿ ಅಂತಾನೆ ಸುಂದ್ರ. ನಮಸ್ಕಾರ ಅಂತಾನೆ ಕೇಶವ. ಲೋಗೋಂಕೋ ಫುಲ್ ಖುಷಿ ಅಂತಾರೆ ಸೂರ್ಯಕಾಂತ್. ಪರವಾಗಿಲ್ಲ, ಕನ್ನಡನ ಚೆನ್ನಾಗಿ ಮಾತಾಡ್ತೀರಾ ಅಂತಾರೆ. ನಾವು ಹುಟ್ಟಿ ಬೆಳೆದಿರೋದು ಬೇರೆ ಸ್ಟೇಟು ಇರ್ಬೋದು, ಆದರೆ ಕನ್ನಡದ ಮೇಲೆ ತುಂಬ ಪ್ರೀತಿ ಇದೆ ಅಂತಾನೆ ಕೇಶವ. ನಾನು ಬಂದಾಗಿಂದ ನೋಡ್ತಾನೆ ಇದ್ದೀನಿ, ಇಬ್ಬರು ನಿಮ್ಮ ಹೆಂಡತಿ ನಿಮ್ಮ ಮಗಳು ಹಿಂದೆ ಪರದೆ ಹಾಕ್ಕೊಂಡೇ ಇದ್ದಾರೆ. ಒಂದೇ ಒಂದು ಸರ್ತಿ ಪರದೆ ತೆಗೆದು ಕೇಳಿ ಅಂತಾರೆ ಇಂದಿರಾ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.